ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶಿವಯೋಗದ ಸ್ವರೂಪವನ್ನು ತಿಳ್ಕೊಳ್ತಾ ನಾವು ಕಾಯಕ ಯೋಗ ಮತ್ತು ಹಠಯೋಗಗಳ ನಂತರ ಧ್ಯಾನ ಯೋಗ ಅಥವಾ ಮನಸ್ಸನ್ನು ಪಳಗಿಸುವಂತಹ ಅಷ್ಟಾಂಗ ಯೋಗ ಅನ್ನುವಂಥದ್ದನ್ನು ತಿಳ್ಕೊತಾ ಇದ್ದೀವಿ. ಅಷ್ಟಾಂಗ ಯೋಗದ ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ ಕಂಡಿಡಿದವರು ಅಥವಾ ಅದನ್ನು ವ್ಯವಸ್ಥೆಗೊಳಿಸಿದವರು, ಕ್ರಮಗೊಳಿಸಿದವರು ಪತಂಜಲಿ ಋಷಿಗಳು. ಪತಂಜಲಿ ಋಷಿಗಳ ಹೆಸರು ಬಹಳ ಮುನ್ನೆಲೆಗಿರಲಿಲ್ಲ. ಸಪ್ತ ಋಷಿಗಳು ಅಂತ ಕರೀತೀವಿ. ಸಪ್ತ ಋಷಿಗಳ ಪೈಕಿ ಪತಂಜಲಿ ಋಷಿಗಳು ಒಬ್ರು ಅಲ್ಲ, ಅದು ಗೊತ್ತಿರಲಿ ನಿಮಗೆ. ಮತ್ತೆ ಪತಂಜಲಿಯನ್ನು ಋಷಿ ಅಂತಾನೆ ಕರೀತಿರ್ಲಿಲ್ಲ ಎಷ್ಟು ಜನ. ಪತಂಜಲಿ ಅಷ್ಟೇ. ಅವರು ತಮ್ಮನ್ನು ತಾವು ಋಷಿ ಅಂತ ಕರ್ಕೊಂಡಿದ್ದಾಗ್ಲಿ ಏನು ಕರ್ಕೊಳ್ಳಲ್ಲ, ಮತ್ತೆ ತಮ್ಮ ಬಗ್ಗೆ ಏನು ಹೇಳ್ಕೊಳ್ಳಲ್ಲ, ಅದು ವಿಶೇಷ. ಮತ್ತೆ ಆಗಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಹಾಗೆ ದೇವರ ಸ್ತುತಿಯನ್ನು ಮಾಡಲ್ಲ, ಯಾವುದೇ ದೇವತಾ ಸ್ತುತಿಯನ್ನು ಮಾಡಲ್ಲ. ಆಶ್ಚರ್ಯದ ಸಂಗತಿ ಅಂದರೆ ಓಂಕಾರವನ್ನಾಗಲಿ ಶ್ರೀಕಾರವನ್ನಾಗಲಿ ಏನು ಬಳಸಲ್ಲ. ಅವರು ಶುರು ಮಾಡೋದೇ ಹೀಗೆ, ಅತಃ ಯೋಗಾನುಶಾಸನಂ. ಪರಂಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು, ವೇದಾಂತ ಕೇಸರಿ ಅಂತ ಕರೀತಿದ್ರು ಅವರಿಗೆ, ಸಿದ್ದೇಶ್ವರಪ್ಪ ಗುರುಗಳು. ಅವರು ಅತಃ ಅನ್ನೋದಕ್ಕೆ ಬಹಳ ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ, ಮಂಗಳ ಸ್ವರೂಪ ಅಂತ. ಆದರೆ ಸಂಸ್ಕೃತದಲ್ಲಿ ಅತಃ ಅಂದ್ರೆ ಈಗ ಅಂತ ಅರ್ಥ. ಅತಃ ಯೋಗಾನುಶಾಸನಂ, ಈಗ ನಾವು ಯೋಗವನ್ನು ಅನುಶಾಸನ ಮಾಡೋಣ, ಅನುಷ್ಠಾನ ಮಾಡೋಣ. ಅಂದ್ರೆ ಸುಲಭವಾಗಿ ನಿಮಗೆ ತಿಳಿಯೋ ಭಾಷೆಯಲ್ಲಿ ಪ್ರಾಕ್ಟೀಸ್ ಮಾಡೋಣ. ಅಂದ್ರೆ ಎಂಥ ವಿಶೇಷ ಆಲೋಚನೆ ಮಾಡಿದ್ದಾರೆ ಅವರು. ಮತ್ತು ಅವ್ರಿಗೆ ದೇವ್ರ ಬಗ್ಗೆ ಆಗಲಿ ಓಂಕಾರದ ಬಗ್ಗೆ ಆಗಲಿ ತಿರಸ್ಕಾರ ಇಲ್ಲ, ನಾಸ್ತಿಕರಲ್ಲ ಅವರು. ಅಥವಾ ಬುದ್ಧನ ಹಾಗೆ ಮಹಾವೀರನ ಹಾಗೆ ಆಗ್ನೇಯವಾದಿಗಳು ಅಲ್ಲ, ದೇವರನ್ನು ಒಪ್ಕೊಳ್ತಾರ. ಈಶ್ವರ ಪ್ರಣಿಧಾನ ಅಂತಾನೆ ಶಬ್ದ ಬಳಸಿದ್ದಾರೆ. ಅಂದ್ರೆ ಪರಮಾತ್ಮನಿಗೆ ಸರ್ವವನ್ನು ಸಮರ್ಪಿಸೋದು. ಆದರೆ ಮೊದಲಿಗೆ ಅವ್ರ ದೇವರು ತಗೊಳ್ಳಲ್ಲ. ಇದು ಯೋಗದ ಒಂದು ಅದ್ಭುತವಾದ ವೈಶಿಷ್ಟ್ಯ, ವಿಶೇಷ ಮಾರ್ಗ. ದೇವ್ರನ್ನ ಬಿಟ್ಟರು ಬಿಡ್ರಿ, ಆದ್ರೆ ಯೋಗನ ಬಿಡಬೇಡ್ರಿ. ಯಾಕಂದ್ರೆ ಯೋಗ ಮಾರ್ಗವನ್ನು ನೀವು ಅನುಸರಿಸಿದ್ದೇ ಆದ್ರೆ ನೀವು ದೇವ್ರಾಗ್ತಿರಲ್ಲ, ದೇವ್ರು ನೋಡ್ಕೊಂಡೋಗೋ ಅಗತ್ಯ ಇಲ್ಲ. ಅದು ಬಹಳ ಸಂತೋಷ ಆಗ್ತಕ್ಕಂಥದ್ದು. ಅಂದ್ರೆ 21ನೇ ಶತಮಾನಕ್ಕೂ ಅನ್ವಯ ಆಗುವಂತಹ ತತ್ವವನ್ನು, ಒಪ್ಪಿಕೊಳ್ಳುವ ತತ್ವವನ್ನ, ಆಮೇಲೆ ಆ ದೇಶದವರು ಈ ದೇಶದವರು ಅನ್ನಂಗಿಲ್ಲ, ಪಾಶ್ಚಿಮಾತ್ಯರು ಕೂಡ ಯೋಗವನ್ನು ಪ್ರೀತಿಸ್ತಾರೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಅಂದ್ರೆ ಅಷ್ಟರ ಮಟ್ಟಿಗೆ ಯೋಗ ವಿಜ್ಞಾನ. ಇದು ನಂಬಿಕೆ ಮೇಲಲ್ಲ. ನಂಬಿಕೆ ಇಡ್ರಿ ನೀವು ಎಲ್ಲ ಸರಿ ಹೋಗುತ್ತೆ, ನಾವು ಪತಂಜಲಿಗಳು ಹಂಗೆ ಹೇಳಲ್ಲ. ಅತಃ ಯೋಗಾನುಶಾಸನಂ, ಈಗ ನಾವು ಯೋಗಾಭ್ಯಾಸವನ್ನು ಮಾಡೋಣ. ಅದಕ್ಕೆ ಮಲ್ಲಿಕಾರ್ಜುನ ಗುರುಗಳು ಆಶೀರ್ವಾದ ರೂಪಿ, ನಮಸ್ಕಾರ ರೂಪಿ ಮಂಗಳ ಅಂತೆಲ್ಲ ಬರೆದಿದ್ದಾರೆ. ಅದು ವಿಸ್ತೃತ ವ್ಯಾಖ್ಯಾನ ಮಾಡೋದಕ್ಕೆ ಆಗತ್ತೆ ಹೊರತು, ಆದರೆ ಶಬ್ದಶಃ ಅರ್ಥ ತಗೊಂಡಾಗ ಈಗ ನಾವು ಯೋಗಾನುಶಾಸನವನ್ನು ಮಾಡೋಣ. ಎಲ್ಲ ಯೋಗ ಮಾಡ್ತಕ್ಕಂಥವ್ರು ಪತಂಜಲಿಗಳನ್ನು ನೆನೆಸ್ತಾರೆ. ಯಾರೋ ಮುಂದಿನವರು ಅವ್ರ ಬಗ್ಗೆ ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ
ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನಿನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಅಂದರೆ ಯೋಗೇನ ಚಿತ್ತಸ್ಯ, ಚಿತ್ತದ ಶುದ್ಧಿಗಾಗಿ ಯೋಗವನ್ನು, ಯೋಗೇನ ಚಿತ್ತಸ್ಯ ಪದೇನ ವಾಚ, ಪದ ಅಂದರೆ ಪದಗಳ ಶುದ್ಧಿಗಾಗಿ, ಶಬ್ದದ ಶುದ್ಧಿಗಾಗಿ, ಯೋಗೇನ ಚಿತ್ತಸ್ಯ ಪದೇನ ವಾಚ ಅಂದರೆ ಓದುವ ಮಾರ್ಗವನ್ನು, ಪದಶುದ್ಧಿಗಾಗಿ ಓದುವ ಮಾರ್ಗವನ್ನು, ವ್ಯಾಕರಣವನ್ನು ಅಂತ ಕೆಲವರು ಅರ್ಥ ಮಾಡ್ತಾರೆ. ಮಲಂ ಶರೀರಸ್ಯ ಚ ವೈದ್ಯಕೇನ, ಶರೀರ ಶುದ್ಧಿಗಾಗಿ ವೈದ್ಯಕೀಯ ಪದ್ಧತಿಯನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಆದರೆ ಪತಂಜಲಿಗಳ ಯೋಗದ್ದು ಮಾತ್ರ ಸಿಕ್ಕಿದೆ. ಇನ್ನು ಪದಶುದ್ಧಿಗಾಗಿ ಬರೆದಂಥ ಗ್ರಂಥ ಆಗಲಿ, ವೈದ್ಯಕೀಯ ಗ್ರಂಥ ಆಗಲಿ ಸಿಕ್ಕಿಲ್ಲ ಅವ್ರದ್ದು, ಅಥವಾ ಅವನು ಭಕ್ತಿಯಿಂದ ಬರ್ದೇನೋ ಅವ್ರ ಬಗ್ಗೆ ಗೊತ್ತಿಲ್ಲ. ಅಂತಹ ಮುನಿಗೆ ನಾನು ನಮಸ್ಕರಿಸುತ್ತೇನೆ, ಅಂಜಲಿಬದ್ಧನಾಗಿ ಅದರ ಕೈ ಮುಗಿದು ನಮಸ್ಕರಿಸುತ್ತೇನೆ ಅನ್ನುವಂತಹ ರೀತಿಯಲ್ಲಿ ಆ ಶ್ಲೋಕ ಬರುತ್ತೆ. ಯೋಗ ಪ್ರಾರಂಭದಲ್ಲಿ, ಯೋಗಾಸನಗಳ ಪ್ರಾರಂಭದಲ್ಲಿ, ಯೋಗದ ಪ್ರಾರಂಭ ಅಂತ ಹೇಳೋದಕ್ಕಿಂತ ಅದನ್ನು ಯೋಗಾಸನಗಳ ಪ್ರಾರಂಭ ಅಂತ ಕರೆಯೋಣ. ಆವಾಗ ಅದನ್ನು ಎಲ್ಲರೂ ನೆನೆಸ್ತಾರೆ, ಆ ಶ್ಲೋಕವನ್ನು ಹೇಳ್ತಾರೆ. ಆದರೆ ಪತಂಜಲಿ ಋಷಿಗಳ ಇಚ್ಛೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಅವರು ಪ್ರತಿಯೊಬ್ಬ ಯೋಗ ಸಾಧಕನೂ ಕೂಡ ಸ್ವತಂತ್ರ ಜೀವಿ ಆಗಬೇಕು ಮತ್ತು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೋಬೇಕು. ವಸ್ತುನಿಷ್ಠ ಸತ್ಯ ಏನಪ್ಪ ವಸ್ತುನಿಷ್ಠ ಸತ್ಯ ಅಂದರೆ, ನೀನು ಸಾಧನೆ ಮಾಡದೆ ಹೋದರೆ ಆಗಲ್ಲ, ಯಾವ ದೇವರು ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅದರ ಅರ್ಥ ದೇವರೇ ಬೇಡ ಅಂತೇಳಿ ಅಹಂಕಾರಿ ಆಗೋ ಅಗತ್ಯ ಇಲ್ಲ, ಚಾರುವಾಕನಾಗೋ ಅಗತ್ಯ ಇಲ್ಲ, ಅಥವಾ ಏನು ಉಡಾಫೆ ಮಾಡ್ಕೊಂಡು ಅಡ್ಡಾಡ್ತಾರಲ್ಲ ಇವಾಗ, ಏನೂ ಮಾಡಲಾರ್ದೆ ದೇವ್ರನ್ನೂ ಒಪ್ಪಲಾರ್ದೆ ಇರ್ತಾರಲ್ಲ, ಹಾಗಲ್ಲ ಪತಂಜಲಿಗಳು ದೇವ್ರನ್ನ ಒಪ್ತಾರೆ, ಸಿದ್ಧಿಗಳನ್ನು ಒಪ್ತಾರೆ. ಸಿದ್ಧಿಗಳಿದ್ದಾವೆ, ದೇವರಿದ್ದಾನೆ, ಆದರೆ ಮೊದಲಿಗೆ ದೇವರ ಸ್ಥಾನ ಕೊಡಲ್ಲ. ಅದಕ್ಕೆ ಕೆಲವರು ಪತಂಜಲಿ ಯೋಗವನ್ನು ವಿಮರ್ಶೆ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಇನ್ ದ ಸಿಸ್ಟಮ್ ಆಫ್ ಪತಂಜಲಿ ಯೋಗ ಪದ್ಧತಿಯಲ್ಲಿ ಗಾಡ್ ಈಸ್ ಅನ್ಇನ್ವೈಟೆಡ್ ಗೆಸ್ಟ್. ಅಂದರೆ ದೇವರು ಅಂದರೆ ಕರೆಯದೇ ಬರುವ ಅತಿಥಿ. ಅಂದರೆ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ಯಮನಿಯಮಗಳನ್ನು ಹೇಳುವಾಗ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಜೊತೆಗೆ ನಿಯಮದಲ್ಲಿ 5 ತತ್ವಗಳನ್ನು ಹೇಳ್ತಾರೆ: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ. ಅದರಲ್ಲಿ 2ನೇ ವಿಭಾಗದಲ್ಲಿ ಈಶ್ವರ ಪ್ರಣಿಧಾನ ಅಂತ 5ನೇದು ಹಾಕಿದ್ದಾರೆ. ಅಂದ್ರೆ ಅಲ್ಲಿಗೆ ಅರ್ಥ 10ನೇ ಸ್ಥಾನ ಕೊಟ್ಟಿದ್ದಾರೆ ಅವರು ದೇವರಿಗೆ 10ನೇ ಸ್ಥಾನ ಕೊಟ್ಟಿದ್ದಾರೆ. ಅಂದ್ರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದನ್ನು ಪಾಲಿಸ್ರಿ, ಶುಚಿತ್ವ ಕಾಪಾಡ್ಕೊಳ್ಳಿ, ದೇಹದ ಶುಚಿತ್ವ ಮಾಡ್ಕೊಳ್ಳಿ, ಸಂತೋಷವಾಗಿರಿ, ತಪಸ್ಸು ಮಾಡಿ ಅಂದ್ರೆ ಪರಿಶ್ರಮ ಪಡ್ರಿ, ಆವಾಗ ದೇವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ. ಆದರೆ ಇಷ್ಟೆಲ್ಲ ಮಾಡಿ ಅಹಂಕಾರಿಗಳಾಗಬೇಡಿ. ಈಶ್ವರ ಪ್ರಣಿಧಾನ, ಸರ್ವವನ್ನು ಪರಮಾತ್ಮನಿಗೆ ಸಮರ್ಪಿಸಿರಿ. ಇದು ಅತ್ಯಂತ ವಾಸ್ತವಿಕ ಸಂಗತಿ. ಇಲ್ಲಿ ಭಾರತ ದೇಶ ಯಾಕೆ ಈ ಥರ ಆಯಿತು? 28 ಮತಗಳು, ಪಂಥಗಳು, 100 ಜನ ಸಿದ್ಧ ಪುರುಷರಂತ ಭಾವಿಸಿದಂಥವ್ರು, ಅದರಲ್ಲಿ ಎಷ್ಟೋ ಜನ ಸಿದ್ಧ ಪುರುಷರು ಅಲ್ಲ ನಿಜವಾಗಿ. ಕೆಲವರಂತೂ ಹುಟ್ಟೇ ಇಲ್ಲ. ಅಂಥವ್ರನ್ನೆಲ್ಲ ಪುರಾಣಕಾರರು ಅವರನ್ನ ದೇವತೆಗಳನ್ನು ಮಾಡಿ ಕೂಡಿಸಿದ್ರು. ಕೆಲವು ಸಾರಿ ಹುಚ್ಚುಚ್ಚಾಗಿ ವರ್ತನೆ ಮಾಡಿ ಜೀವನ ಪರ್ಯಂತ ಹುಚ್ಚುಚ್ಚಾಗಿ ಕಾಲ ಕಳೆದು ಸತ್ತು ಹೋಗ್ತಕ್ಕಂಥ ಎಷ್ಟು ನಿರುಪಯುಕ್ತ ಜೀವಿಗಳು ಅಂತ ಕರೆಯೋಣ, ಅಂಥವ್ರನ್ನ
ಸಿದ್ಧ ಪುರುಷರನ್ನಾಗಿ ಮಾಡಿಬಿಟ್ರು. ಯಾರು ವ್ಯಾಪಾರಸ್ಥರುಗಳು, ದುಡ್ಡು ಬಹಳ ಬೇಕು ಅನ್ನೋರು, ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರು, ನಮಗೆ ದುಡ್ಡು ಜಾಸ್ತಿ ಬಂತು. ಇಂತಹ ಭ್ರಮೆಯಲ್ಲಿ ಬೀಳಿಸಿದ್ದು ಭಾರತ ದೇಶದಲ್ಲಿ ಅನೇಕ ಮಾರ್ಗಗಳು. ಆದರೆ ಪತಂಜಲಿ ಋಷಿಗಳು ಮಾತ್ರ ಜಪಾನಿಯರಿಗೆ ಬಹಳ ಇಷ್ಟ ಆಗ್ತಾರೆ. ಪತಂಜಲಿ ಋಷಿಗಳು ಜಪಾನ್ ದೇಶದ ನಿಯಮಗಳನ್ನು ನೋಡಿದರೆ, ಅವರ ಆಚಾರ ವಿಚಾರಗಳನ್ನು ನೋಡಿದರೆ ಬಸವಣ್ಣವರು ಜಪಾನ್ದವ್ರಿಗೆ ಇಷ್ಟ ಆಗ್ತಾರೆ, ಅಥವಾ ಬಸವ ತತ್ವವನ್ನೇ ಜಪಾನಿಯರು ಆಚರಣೆ ಮಾಡ್ತಿದ್ದಾರೆ. ಆಹಾರದ ವಿಷಯದಲ್ಲಿ ಬಿಟ್ಟರೆ ಆಹಾರದ ವಿಷಯ ಚೆನ್ನಾಗಿಲ್ಲ ಅವ್ರದ್ದು, ಎಲ್ಲವನ್ನು ತಿಂತಾರೆ. ಚೀನಾದವ್ರು ಹೋಲ್ತಾರೆ ಒಂದು ಸ್ವಲ್ಪ ಅವರು. ಆಮೇಲಿಂದ ಇನ್ನೊಂದು ವಿಷಯದಲ್ಲಿ ಲಿಂಗ ಇಲ್ಲ ಅವರಿಗೆ, ಇಷ್ಟಲಿಂಗನೂ ಇಲ್ಲ, ಗುಡಿಲಿಂಗನೂ ಇಲ್ಲ ಅವರಿಗೆ. ಈ ಎರಡನ್ನು ಬಿಟ್ಟರೆ ಅವರ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಅಹಿಂಸೆ ಅಂತ ಹೇಳೋಕ್ಕಾಗಲ್ಲ ಅವ್ರದ್ದನ್ನು. ಯಾಕಂದರೆ ಅಹಿಂಸಾ ಪ್ರಿಯರಲ್ಲ ಜಪಾನಿಗಳು, ಯುದ್ಧ ಪ್ರಿಯರು ಅವರು. ಮೊದಲಿಗೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬೀಳೋದಕ್ಕೆ ಮುಂಚೆ ಎಲ್ಲರ ಜೊತೆ ಯುದ್ಧ ಮಾಡ್ತಿದ್ರು. 2 ಯುದ್ಧಗಳಿಗೆ ಸ್ವಲ್ಪ ಅವರು ಕಾರಣೀಭೂತರೆ. ಅದಕ್ಕೆ ಅಮೆರಿಕಾದವರು ಅವ್ರ ಮೇಲೆ ಬಾಂಬ್ ಹಾಕಿದರು. ಆದರೆ ಆಮೇಲೆ ಯುದ್ಧಾಸಕ್ತರು ಆಗಲಿಲ್ಲ ಅವರು. ಬಾಂಬ್ ಬಿದ್ದ ಮೇಲೆ ಯುದ್ಧ ಮಾಡಿಲ್ಲ ಅವರು, ಯುದ್ಧಕ್ಕೆಂತೂ ಹೋಗಿಲ್ಲ. ಪರಮಾಣು ಬಾಂಬ್ಗಳನ್ನು ಮಾಡಿಟ್ಕೊಂಡಿಲ್ಲ ಅವರು. ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಗಾಗಿ ಕಂಡು ಹಿಡಿದಾರೆ, ವಿದ್ಯುತ್ ಶಕ್ತಿಗಾಗಿ ಉಪಯೋಗಿಸ್ಕೊಳ್ತಾರೆ. ಬಾಂಬ್ ನಿರ್ಮಾಣ ಮಾಡಿಲ್ಲ ಅವರು. ಎಲ್ಲ ದೇಶದವರು ಬಾಂಬ್ ನಿರ್ಮಾಣ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅದಕ್ಕೆ. ಆದರೆ ಜಪಾನಿಗಳು ಮಾಡಿಲ್ಲ. ಆದರೆ ಮುಸಲ್ಮಾನರ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಅವರು. ಭಯೋತ್ಪಾದನೆ ಇಲ್ಲ ಅಲ್ಲಿ. ಯಾಕೆ ಅಂದರೆ ಮುಸಲ್ಮಾನರಿಗೆ ಪ್ರವೇಶನೇ ಕೊಡಲ್ಲ ಅವರು. 6 ತಿಂಗಳು ಅಷ್ಟೇ. ಅದೇನು ವಿಜ್ಞಾನಿಗಳು, ಎಂಜಿನಿಯರ್ಸು, ಡಾಕ್ಟರ್ಸು, ಇಂತಹ ನಂಬಿಕಸ್ಥರಿಗೆ ಅದು 6 ತಿಂಗಳಿಗೆ ಮಾತ್ರ ವೀಸಾ ಕೊಡೋದಂಥವ್ರು. ಇನ್ನು ಬಾಕಿ ಅಂತೆ ಕೊಡೋದೇ ಇಲ್ಲ. ಆದ್ದರಿಂದ ಅಲ್ಲಿ ಭಯೋತ್ಪಾದನೆ ಇಲ್ಲ, ಬಾಂಬ್ ಸ್ಫೋಟ ಆಗಲ್ಲ. 5, 10, 20 ವರ್ಷಕ್ಕೊಮ್ಮೆನೂ ಬಾಂಬ್ ಸ್ಫೋಟ ಆಗಲ್ಲ. ಅಷ್ಟರ ಮಟ್ಟಿಗೆ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಅವರು ಮೊದಲು ಪತಂಜಲಿ ಋಷಿಯ ಯೋಗವನ್ನು ಅನುಸರಣೆ ಮಾಡಿಲ್ಲ. ಜೊತೆಗೆ ದೈವೇ ಧರ್ಮದ ಮೂಲ ಅಂತ ಏನು ಹೇಳಿದ್ರು, ಯುದ್ಧ ಮಾಡದೇ ಇರ್ತಕ್ಕಂಥದ್ದು, ಅದನ್ನು ಮಾಡಿಲ್ಲ. ಅವ್ರು ಮೊದಲು ಯುದ್ಧ ಮಾಡಿದ್ದಾರೆ. ಅಷ್ಟು ಕೆಲವೊಂದು ಸಂಗತಿಗಳನ್ನು ಬಿಟ್ಟರೆ ಬಾಕಿ ವಿಷಯದಲ್ಲಿ ಜಪಾನೀಸ್ ಬಹಳ ಸಮೀಪ ಆಗ್ತಾರೆ ಪತಂಜಲಿ ಋಷಿಗಳಿಗೆ ಮತ್ತು ಬಸವಣ್ಣವರಿಗೆ ಬಹಳ ಸಮೀಪ ಆಗ್ತಾರೆ. ಈಗ ನಮಗೆ ಆಶ್ಚರ್ಯ ಆಗೋದು, ಸಂತೋಷ ಆಗೋದಂದರೆ ಈಗಲೂ ಅದನ್ನು ಪಾಲಿಸ್ಕೊಂಡು ಬರ್ತಿದ್ದಾರೆ. 21ನೇ ಶತಮಾನದಲ್ಲಿ ಎಲ್ಲ ಕೆಟ್ಟೋಗಿದೆ, ಅಥವಾ ವಿಜ್ಞಾನದ ಪ್ರಭಾವದಿಂದ ಎಲ್ಲರೂ ರೋಗಿಗಳಾಗಿದ್ದಾರೆ, ಎಲ್ಲ ದೇಶದಲ್ಲಿ ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂದರೆ ಜಪಾನ್ ದೇಶದಲ್ಲಿ ಅದು ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ರೋಗಗಳು ಕಡಿಮೆ ಇದ್ದಾವೆ. ಅವ್ರ ಮೂಲ ಸಂಸ್ಕೃತಿ, ಅವರ ಸಾಧನೆಯ ಸಂಸ್ಕೃತಿ, ಕಾಯಿಕ ಸಂಸ್ಕೃತಿ, ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಕಲಿಬೇಕಾಗಿದೆ. ಇವಾಗ ನಾವು ಬೇರೆಯವ್ರಿಗೆ ಬಸವ ತತ್ವ ಹೇಳಬೇಕಾದ ಅಗತ್ಯ ಇಲ್ಲ. ಅದೊಂದು ಟೂರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಸವ ತತ್ವ ಹೇಳ್ತೀವಿ ಅಂತೇಳಿ ನಮ್ಮವ್ರನ್ನೇ ಕರ್ಕೊಂಡೋಗಿ ಟೂರ್ ಮಾಡ್ತಾ ಇದ್ದೀವಿ. ಯೋಗದ ಅಂದರೆ ಧರ್ಮದ ಹೆಸರಿನಲ್ಲಿ ಬರೀ ಪ್ರವಾಸ ಮಾಡೋದಾಗಿದೆ ಅಷ್ಟೇ. ಅದರ ಅರ್ಥ ಅದೇನು ಬೇಡ ಅಂತ ನಾನು ಹೇಳಲ್ಲ. ಆದರೆ ಅದೇ ಅಂತಿಮ ಸಿದ್ಧಿ ಅಂತ ತಿಳ್ಕೊಂಡು ಮೋಸ ಹೋಗಬೇಡಿ. ಅವ್ರಿಗೆ ನಾವೇನು ಕಲಿಸ್ಬೇಕಾಗಿಲ್ಲ, ವಿದೇಶಿಯರಿಗೆ ಏನನ್ನೂ ಕಲಿಸ್ಬೇಕಾಗಿಲ್ಲ. ಅವರಿಂದ ನಾವು ಕಲಿಬೇಕಾಗಿದೆ. ಶಿಸ್ತು, ಸ್ವಚ್ಛತೆ, ಸಮಯ ಪಾಲನೆ ಅವರಿಂದ ನಾವು ಕಲಿಬೇಕಾಗಿದೆ. ಪ್ರಾಮಾಣಿಕತೆ, ಕಾಯಿಕ ನಿಷ್ಠೆ, ದೇಶ ಪ್ರೇಮ, ಅವುಗಳನ್ನು ನಾವು ಕಲಿಬೇಕಾಗಿದೆ. ಅವರಿಂದ ನಾವು ಕಲಿಬೇಕಾಗಿದೆ. ಅಂದರೆ ಮಾತ್ರ ಯೋಗಿಗಳಾಗ್ತೀವಿ. ನಾವು ಯೋಗ ಮಾಡಿದ್ದಕ್ಕೆ ಅರ್ಥ ಇರುತ್ತೆ. ಇಲ್ಲ ಅಂದರೆ ಎಷ್ಟೋ ಜನ ಯೋಗಿಗಳು ಕೊನೆಗೆ ಜೈಲು ಸೇರ್ತಾ ಇದ್ದಾರೆ. ಯೋಗ ಪಟುಗಳು ಅನ್ನಿಸ್ಕೊಂಡಂಥವರು ಕೂಡ ಜೈಲು ಸೇರ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅವರು ಬರೀ ಅದನ್ನು ಒಂದು ಕಸರತ್ತಾಗಿ, ಸರ್ಕಸ್ ಆಗಿ ಮಾಡ್ಕೊಂಡಿದ್ದಾರೆ. ಅದು ಪತಂಜಲಿಗಳ ಉದ್ದೇಶ ಅಲ್ಲ. ಪತಂಜಲಿಗಳ ಉದ್ದೇಶ ಮೂಢಭಕ್ತಿ ಹೆಸರಿನಲ್ಲಿ ದೇವರನ್ನು ಕೆಳಮಟ್ಟಕ್ಕೆ ಇಳಿಸೋಕ್ಕೂ ಅವ್ರು ಇಷ್ಟಪಡಲ್ಲ. ಹಾಗಂತೇಳಿ ನಾಸ್ತಿಕರಾಗಿ ಅವರು ಜಡಜೀವಿಗಳಾಗಿ ಜೀವನ ಮಾಡೋಕ್ಕೂ ಇಷ್ಟಪಡಲ್ಲ. ಮಧ್ಯಮ ಮಾರ್ಗವನ್ನು ತುಂಬ ಚೆನ್ನಾಗಿ ಆರಿಸ್ಕೊಂಡಿದ್ದಾರೆ, ನಮಗೆ ತೋರಿಸ್ಕೊಡ್ತಾರೆ. ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಯೋಗದ ಬಗ್ಗೆನೇ ತಿಳ್ಕೊಳ್ಳೋಣ. ಯಾಕಂದರೆ ಅದರಿಂದ ನನಗೂ ಪ್ರಯೋಜನ, ನಿಮಗೂ ಪ್ರಯೋಜನ.
ಸ್ವಾತಂತ್ರ್ಯ ಹೋರಾಟದ್ದು ಅದೇನೋ ಯೋಧರದ್ದೆಲ್ಲ ಮಾಡಬೇಕು ಅಂದ್ಕೊಂಡೆ, ಅದೇನು ಪರಮಾತ್ಮ ಇಚ್ಛೆ ಇದ್ದಂಗೆ ಕಾಣಿಸಲ್ಲ. ಅದಕ್ಕೆ ಅದಿರಲಿ, ಅದನ್ನು ಅವ್ರು ಮಾಡ್ಕೊಳ್ಳಿ, ರಾಜಕಾರಣಿಗಳು ಅಗತ್ಯ ಇದ್ದವ್ರು ಮಾಡ್ಕೊಳ್ಳಿ. ನಾವು ತಿಳ್ಕೊಳ್ಳೋಣ, ನೀವು ತಿಳ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟಗಾರರ ಮೌಲ್ಯಗಳನ್ನು ಎಲ್ಲರೂ ತಿಳ್ಕೊಳ್ಳೋಣ, ಆ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡೋಣ. ಆದರೆ ಭಕ್ತಿ ಮಾರ್ಗ, ಯೋಗ ಮಾರ್ಗನೇ ನಮ್ಮದು, ನಮ್ಮ ಪ್ರವಚನಕ್ಕೆ ಶೋಭೆ. ಆದ್ದರಿಂದ ಅದನ್ನೇ ನಾವು ಇಲ್ಲಿ ಬೆಳಗಿನ ಚಿಂತನದಲ್ಲಿ ಯೋಗ ಮಾರ್ಗವನ್ನು ತಿಳ್ಕೊಳ್ಳೋಣ, ರಾತ್ರಿ ಶರಣ ಮಾರ್ಗವನ್ನು ತಿಳ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.